ವೀಕ್ಷಕರೇ, ಗಾಡಿ ತಾತನ ಚೌಕಿ ಮಠದ ಗಾಡಿ ತಾತನ ದೇವಸ್ಥಾನದ ಕಟ್ಟಡಕ್ಕೆ ಬೇಕಾಗಿದೆ ಕಾಯಕಲ್ಪ. ಮಾಜಿ ಸಚಿವರಾದ ಟಿ ಪರಮೇಶ್ವರ್ ನಾಯ್ಕರ ಅವಧಿಯಲ್ಲಿ 10 ಲಕ್ಷ ರೂಪಾಯಿಗಳು ಮಂಜೂರಾಗಿದ್ದು ಅನುದಾನ ದೇವಸ್ಥಾನದ ಮಠದ ಕಟ್ಟಡ ನಿರ್ಮಾಣಕ್ಕಾಗಿ. ಇದೊಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸಾರುವಂತಹ ಒಂದು ಪವಿತ್ರ ಸ್ಥಳ. ಇಲ್ಲಿ ಪತ್ರಿ ಬಸವೇಶ್ವರ, ಶ್ರೀ ಆಂಜನೇಯ ಸ್ವಾಮಿ, ಚಾಮುಂಡಿ ಚೌಡೇಶ್ವರಿ ಎಲ್ಲ ದೇವರುಗಳು ಕೂಡ ನೆಲೆ ನಿಂತಹ ಒಂದು ಪವಿತ್ರ ಪುಣ್ಯಕ್ಷೇತ್ರ ಚೌಕಿಮಠ. ಹೂವಿನ ಹಡಗಲಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಚೌಕಿಮಠ ತನ್ನದೇ ಆದಂತಹ ಒಂದು ಇತಿಹಾಸ ಪರಂಪರೆಯನ್ನು ಹೊಂದಿದೆ. ಕಷ್ಟ ಅಂತ ಬಂದಂತಹ ಭಕ್ತರಿಗೆ ಕಣ್ಣೀರೊರೆಸುವಂತಹ ಕೆಲಸವನ್ನು ನಿರಂತರವಾಗಿ ಪರಂಪರೆಯ ಪೀಠಾಧಿಪತಿಗಳು ಮಾಡುತ್ತಾ ಬಂದಿದ್ದಾರೆ. ಎಲ್ಲ ಸಮುದಾಯಗಳ ಸರ್ವ ಸಮಾಜದ ಭಕ್ತರು ಕೂಡ ಈ ಪೀಠಕ್ಕೆ ನಡೆದುಕೊಳ್ಳುತ್ತಿದ್ದಾರೆ. ಇಲ್ಲಿ ನಡೆಯುವಂತಹದ್ದು ಅವರವರ ಭಾವ, ಅವರವರ ಭಕುತಿಗೆ ಬಿಟ್ಟಂತಹ ವಿಚಾರ ಎನ್ನುವಂತಹದ್ದು ನೀವು ನೋಡುತ್ತಿರುವಂತಹ ಗಾಡಿ ತಾತನವರ ವಾಣಿಯಾಗಿದೆ. ಎಲ್ಲವೂ ನಿಂದೆ ನಂದೇನಿದೆ, ನೀ ನಡೆಸಿದಂತೆ ನಡೆಯುವ, ನೀ ನುಡಿಸಿದಂತೆ ನುಡಿಯುವ, ನಾನೊಬ್ಬ ನಿನ್ನ ಸೇವಕ ಎನ್ನುವಂತಹ ಹಾಲಿ ಇರುವಂತಹ ಪೀಠಾಧ್ಯಕ್ಷರು ಗಾಡಿ ತಾತನವರು ಭಾವ ಭಕ್ತಿ ಎಲ್ಲವನ್ನು ಕೂಡಿ ದೇವರ ಸನ್ನಿಧಿಯಲ್ಲಿ ಏನೆಲ್ಲ ಶಾಂತಿ ನೆಮ್ಮದಿ ಬದುಕಿನ ಜಂಜಾಟದ ಹುಡುಕಾಟಕ್ಕಾಗಿ ನೆಮ್ಮದಿಗಾಗಿ ಬಂದಂಥವರ ತಂಬಿಗೆ ನೀರನ್ನು ಕೊಟ್ಟು ಬಾಯಾರಿಕೆ ನೀಗಿಸಿ ಹಸಿದವರ ಹೊಟ್ಟೆಗೆ ಪ್ರಸಾದವನ್ನು ನೀಡಿ ಇದ್ದುದರಲ್ಲಿಯೇ ತೃಪ್ತಿಪಡಿಸಿ ಎಲ್ಲ ಮೂಢ ನಂಬಿಕೆಗಳ ಬಗ್ಗೆಯೂ ಕೂಡ ಜಾಗೃತಿ ಮೂಡಿಸುವುದರ ಮೂಲಕ ತನ್ನದೇ ಆದಂತಹ ಒಂದು ಇತಿಹಾಸ ಪರಂಪರೆಯನ್ನು ಬೆಳೆಸಿಕೊಂಡು ಬಂದಿರುವಂತಹ ಚೌಕಿ ಮಠದ ಇತಿಹಾಸ ಬಹುದೊಡ್ಡದಿದೆ. 200 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇರುವಂತಹ ಒಂದು ಪುರಾತನ ಪುಣ್ಯಭೂಮಿ ಇದು. ಕಟ್ಟಡ ನಿರ್ಮಾಣಕ್ಕೆ ಅನುದಾನದ ಅವಶ್ಯಕತೆ ಇದೆ. ಭಕ್ತ ವೃಂದವು ಕೂಡ ಕೈಲಾದ ಸಹಾಯವನ್ನು ಮಾಡಿ ಸರ್ಕಾರದ ಟಿ ಪರಮೇಶ್ವರ ನಾಯ್ಕರವರ 10 ಲಕ್ಷದ ಅನುದಾನದ ನಂತರವೂ ಕೂಡ ಕುಂಟುತ್ತಾ ತೆವಳುತ್ತಾ ಸಾಗಿದಂತಹ ಕಾಮಗಾರಿ ಈಗ ಸಂಪೂರ್ಣವಾಗಿ ನಿಂತಿದೆ. ಅಜ್ಜನವರ ಗಾಡಿ ತಾತನವರ ಮೂಲ ಗದ್ದಿಗೆಯ ದರ್ಶನಕ್ಕೂ ಕೂಡ ಒಂದು ರೀತಿಯ ಅಡ್ಡಿಯಾಗಿದೆ ಅರೆಬರೆಗೊಂಡಂತಹ ಕಟ್ಟಡ. ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು, ದಾನಿಗಳು ಎಲ್ಲರೂ ಕೂಡ ಇತ್ತ ಗಮನ ಹರಿಸಬೇಕು. ಅರೆಬರೆಗೊಂಡಂತಹ ಶ್ರೀಮಠದ ಕಟ್ಟಡವನ್ನು ಪೂರ್ಣಗೊಳಿಸುವಲ್ಲಿ ಇಚ್ಛಾಶಕ್ತಿಯನ್ನು ಮೆರೆಯಬೇಕು ಎನ್ನುವಂತಹದ್ದು ನಮ್ಮ ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿಯ ಒಂದು ವಿನಂತಿಯೂ ಕೂಡ ಆಗಿದೆ. ಇಲ್ಲಿ ನಡೆಯುವಂತಹ ಎಲ್ಲ ಪವಾಡಗಳು, ಎಲ್ಲ ಏನು ಒಂದು ಹಿತನುಡಿಗಳು ಎಲ್ಲವೂ ಕೂಡ
ಭಕ್ತರಲ್ಲಿ ಅತ್ಯಂತ ಆತ್ಮವಿಶ್ವಾಸ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕಾರ್ಯ ನಡೀತಾ ಇದೆ. ನಿತ್ಯ ನಿರಂತರವಾಗಿ ಪ್ರತಿ ಅಮಾವಾಸ್ಯೆಗೊಮ್ಮೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಹಾಲಿ ಇರುವಂತಹ ಗಾಡಿ ತಾತನವರು ನೆರವೇರಿಸ್ತಾ ಇದ್ದಾರೆ. ಕಟ್ಟಡ ನಿರ್ಮಾಣ ಪೂರ್ಣಗೊಳ್ಳಲು ಬೇಕಾಗಿದೆ ಕಾಯ ಕಲ್ಪ.